ನಮಸ್ಕಾರ. ಇತಿಹಾಸದಲ್ಲಿ ನಡೆದ ಒಂದೇ ಒಂದು ಘಟನೆ ಇಡೀ ಜಗತ್ತಿನ ಮೇಲೆ ಎಂಥೆಲ್ಲ ಅನಿರೀಕ್ಷಿತ ಪರಿಣಾಮ ಬೀರಬಹುದು ಅಂತ ಎಂದಾದ್ರೂ ಯೋಚಿಸಿದ್ದೀರಾ? ಬನ್ನಿ, ಇವತ್ತು ಅಂಥದ್ದೇ ಒಂದು ಕಥೆಯನ್ನ ನೋಡೋಣ. ಇದು ಕೇವಲ ಒಂದು ಜ್ವಾಲಾಮುಖಿಯ ಕಥೆಯಲ್ಲ. ಬದಲಿಗೆ ಆ ಸಂಕಷ್ಟದಿಂದ ಮಾನವನ ಸೃಜನಶೀಲತೆ ಮತ್ತು ಹೊಂದಿಕೊಳ್ಳುವಿಕೆ ಹೇಗೆಲ್ಲ ಹೊರಹೊಮ್ಮಿತು ಅನ್ನೋದರ ಕಥೆ. ಒಂದು ಕ್ಷಣ ಯೋಚನೆ ಮಾಡಿ, ಬೆಳಡಿ ಎದ್ದ ತಕ್ಷಣ ಆಕಾಶದ ಬಣ್ಣವೇ ಬದಲಾಗಿದ್ರೆ ಹೇಗಿರುತ್ತೆ? 1815ರಲ್ಲಿ ಯುರೋಪ್ ಮತ್ತು ಅಮೆರಿಕಾದಲ್ಲಿ ಲಕ್ಷಾಂತರ ಜನರಿಗೆ ಇದೇ ಅನುಭವ ಆಗಿತ್ತು. ಇದ್ದಕ್ಕಿದ್ದಂತೆ ಸೂರ್ಯ ನೀಲಿ, ನೇರಳೆ ಬಣ್ಣದಲ್ಲಿ ಕಾಣಿಸೋಕ್ ಶುರುವಾಯಿತು. ಜನರೆಲ್ಲ ಜಗತ್ತೇ ಮುಗಿದೋಯ್ತು, ಇದು ಪ್ರಳಯದ ಸಂಕೇತ ಅಂತ ಭಯಭೀತರಾಗಿದ್ರು. ಆದರೆ ಇದರ ಹಿಂದಿನ ನಿಜವಾದ ಕಾರಣ ಏನು ಅನ್ನೋದು ಮಾತ್ರ ಯಾರಿಗೂ ಗೊತ್ತೇ ಇರಲಿಲ್ಲ. ಹಾಗಿದ್ರೆ ಇದ್ದಕ್ಕಿದ್ದ ಹಾಗೆ ಆಕಾಶದ ಬಣ್ಣ ಬದಲಾಗೋಕೆ ಕಾರಣವಾದ್ರೂ ಏನು? ಆಶ್ಚರ್ಯ ಅಂದ್ರೆ ಇದರ ಮೂಲ ಯುರೋಪ್ ಅಥವಾ ಅಮೆರಿಕಾದಲ್ಲಿ ಇರಲೇ ಇಲ್ಲ. ಬದಲಿಗೆ ಸಾವಿರಾರು ಮೈಲಿ ದೂರದಲ್ಲಿ ನಡೆದುಹೋದ ಒಂದು ಘಟನೆಯಲ್ಲಿ ಅಡಗಿತ್ತು. ಆ ಕಾರಣ ಇಂಡೋನೇಷ್ಯಾದ ಮೌಂಟ್ ಟ್ಯಾಂಬೋರಾ ಅನ್ನೋ ಜ್ವಾಲಾಮುಖಿ. 1815ರಲ್ಲಿ ಇದು ಸ್ಫೋಟಗೊಂಡಾಗ ಅದು ಇಡೀ ಮಾನವ ಇತಿಹಾಸದಲ್ಲೇ ದಾಖಲಾದ ಅತ್ಯಂತ ಭಯಾನಕ ಸ್ಫೋಟಗಳಲ್ಲಿ ಒಂದಾಗಿತ್ತು. ಇದು ಕೇವಲ ಒಂದು ಸ್ಥಳೀಯ ಘಟನೆಯಾಗಿ ಉಳಿಲಿಲ್ಲ. ಅದರ ಶಕ್ತಿ ಎಷ್ಟಿತ್ತು ಅಂದ್ರೆ ಅದು ಇಡೀ ಭೂಮಿಯ ವಾತಾವರಣವನ್ನೇ ಬದಲಾಯಿಸಿಬಿಟ್ಟು. ಆ ಸ್ಫೋಟದಿಂದ ಹೊರಬಂದ ಲಕ್ಷಾಂತರ ಟನ್ ಧೂಳು ಮತ್ತು ಬೂದಿ ವಾತಾವರಣದ ಮೇಲೆ ಒಂದು ಪದರವನ್ನೇ ಸೃಷ್ಟಿ ಮಾಡಿಬಿಡ್ತು. ಇದು ಸೂರ್ಯನ ಬೆಳಕಿಗೆ ಒಂದು ಫಿಲ್ಟರ್ ತರಹ ಕೆಲಸ ಮಾಡಕ್ ಶುರುವಾಯಿತು. ಇದರ ಪರಿಣಾಮ ಪ್ರಪಂಚದಾದ್ಯಂತ ಆಕಾಶ ನೀಲಿ ಹಸಿರು, ಕಿತ್ತಳೆ, ನೇರಳೆ ಬಣ್ಣಗಳಿಂದ ತುಂಬಿಹೋಯಿತು. ನೋಡೋಕ್ಕೆ ಸುಂದರವಾಗಿತ್ತು, ಆದರೆ ಅಷ್ಟೇ ಭಯಾನಕವಾಗಿತ್ತು. ಜನರಿಗೆ ಇದೇನೋ ದೇವ್ರೇ ಮುನ್ಸ್ಕೊಂಡಿದ್ದಾನೆ ಅಂತ ಅನ್ಸ್ಬಿಟ್ಟಿತ್ತು. ಆಕಾಶದ ಬಣ್ಣ ಬದಲಾಗಿದ್ದು ಕೇವಲ ಆರಂಭ ಅಷ್ಟೇ. ಆ ಜ್ವಾಲಾಮುಖಿ ಸ್ಫೋಟದಿಂದ ಆಗ್ಬೇಕಿದ್ದ ಅಸಲಿ ಅವಾಂತರ ಇನ್ನೂ ಮುಂದಿತ್ತು. ಅದು ಇಡೀ ಜಗತ್ತಿನ ಹವಾಮಾನದ ಮೇಲೆ ಇನ್ನೂ ದೊಡ್ಡ, ಇನ್ನೂ ವಿನಾಶಕಾರಿ ಪರಿಣಾಮ ಬೀರಲು ಸಿದ್ಧವಾಗಿತ್ತು. ಟ್ಯಾಂಬೋರಾದ ಬೂದಿ ಸೂರ್ಯನ ಕಿರಣಗಳನ್ನೇ ತಡೆದುಬಿಟ್ಟಿತ್ತಲ್ಲ. ಇದರಿಂದ ಇಡೀ ಭೂಮಿಯ ಉಷ್ಣಾಂಶವೇ ಕುಸಿದುಹೋಯಿತು. 1816ನೇ ಇಸ್ವಿಯನ್ನ ಇತಿಹಾಸದಲ್ಲಿ ಬೇಸಿಗೆ ಇಲ್ಲದ ವರ್ಷ ಅಂತಾನೆ ಕರೆಯಲಾಗುತ್ತೆ. ಯಾಕಂದ್ರೆ ಅಮೆರಿಕಾದಲ್ಲಿ ಜೂನ್ ತಿಂಗಳಲ್ಲಿ ಹಿಮಪಾತವಾಯಿತು. ಸ್ವಿಟ್ಜರ್ಲೆಂಡ್ನಲ್ಲಿ ಬೇಸಿಗೆ ಕಾಲದಲ್ಲೇ ನದಿಗಳು ಹೆಪ್ಪುಗಟ್ಟಿ ಹೋದವು. ಯೋಚನೆ ಮಾಡಿ, ಪರಿಸ್ಥಿತಿ ಎಷ್ಟೊಂದು ಗಂಭೀರವಾಗಿತ್ತು ಅಂತ. ಈ ಹವಾಮಾನ ಬದಲಾವಣೆಯ ಪರಿಣಾಮಗಳು ಅಕ್ಷರಶಃ ಘೋರವಾಗಿತ್ತು. ಭಾರತ ಮತ್ತು ಚೀನಾದಲ್ಲಿ ಬೆಳೆಗಳು ಸಂಪೂರ್ಣವಾಗಿ ನಾಶವಾದವು. ಇದರಿಂದಾಗಿ ಇತಿಹಾಸದಲ್ಲೇ ಕಂಡರಿಯದ ಭೀಕರ ಕ್ಷಾಮ ಶುರುವಾಯಿತು. ತಿನ್ನೋಕೆ ಆಹಾರವಿಲ್ಲದೆ ಲಕ್ಷಾಂತರ ಜನರು ತಮ್ಮ ಮನೆ ಮಠಗಳನ್ನ ಬಿಟ್ಟು ವಲಸೆ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು. ಆದರೆ ಕಷ್ಟದ ಸಮಯದಲ್ಲೇ ಅಲ್ವಾ ಮನುಷ್ಯನ ನಿಜವಾದ ಚತುರತೆ ಮತ್ತು ಸೃಜನಶೀಲತೆ ಹೊರಬರೋದು. ಇಂತಹ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲೇ ಕೆಲವು ಅನಿರೀಕ್ಷಿತ ಆವಿಷ್ಕಾರಗಳು ಹುಟ್ಕೊಂಡ್ವು. ನೋಡಿ, ಆ ಕಾಲದಲ್ಲಿ ಸಾರಿಗೆಗೆ ಪ್ರಮುಖ ಆಧಾರ ಅಂದ್ರೆ ಕುದುರೆಗಳು. ಆದರೆ ಬೆಳೆಗಳೇ ನಾಶವಾದ ಮೇಲೆ ಕುದುರೆಗಳಿಗೆ ಆಹಾರ ಎಲ್ಲಿಂದ ಸಿಗಬೇಕು? ಆಹಾರವಿಲ್ಲದೆ ಸಾವಿರಾರು ಕುದುರೆಗಳು ಸತ್ತೋದವು. ಇದರ ನೇರ ಪರಿಣಾಮ ಇಡೀ ಸಾರಿಗೆ ವ್ಯವಸ್ಥೆಯೇ ಕುಸಿದುಬಿತ್ತು. ಸರಿ, ಈ ಸಮಸ್ಯೆಗೆ ಪರಿಹಾರ ಏನು? ಜರ್ಮನಿಯಲ್ಲಿ ಒಬ್ಬ ಸಂಶೋಧಕ ಕುದುರೆ ಬೇಕಿಲ್ಲದ ಒಂದು ಹೊಸ ವಾಹನವನ್ನ ಕಂಡುಹಿಡಿದ್ರು. ಅದೇ ಇವತ್ತು ನಾವು ಬಳಸುವ ಬೈಸಿಕಲ್ನ ಮೊದಲ ಮಾದರಿ. ಅಂದ್ರೆ ನೋಡಿ, ಎಲ್ಲೋ ಇಂಡೋನೇಷ್ಯಾದಲ್ಲಿ ಆದ ಒಂದು ಜ್ವಾಲಾಮುಖಿ ಸ್ಫೋಟ ಜರ್ಮನಿಯಲ್ಲಿ ಬೈಸಿಕಲ್ ಹುಟ್ಟೋಕೆ ಕಾರಣವಾಯಿತು. ನಿಜಕ್ಕೂ ಆಶ್ಚರ್ಯ ಅಲ್ವಾ? ಇನ್ನೊಂದು ಕಡೆ ಏನಾಯ್ತು ಅಂದ್ರೆ, ಯುರೋಪ್ನಲ್ಲಿ ನಿರಂತರ ಮಳೆ, ಚಳಿ, ಕತ್ಲು. ಹೊರಗೆ ಹೋಗೋಕೆ ಸಾಧ್ಯವೇ ಇರಲಿಲ್ಲ. ಈ ಸಮಯದಲ್ಲಿ ಕೆಲವು ಬರಹಗಾರರು ಮತ್ತು ಸ್ನೇಹಿತರ ಗುಂಪೊಂದು ಮನೆಯೊಳಗೆ ಸಿಕ್ಕಾಕೊಂಡಿತ್ತು. ಬೋರಾಗಿ ತಮ್ಮನ್ನ ತಾವು ರಂಜಿಸ್ಕೊಳ್ಳೋಕೆ ಒಂದು ದಾರಿ ಹುಡುಕೋಕೆ ಶುರು ಮಾಡಿದ್ರು. ಆಗ ಆ ಗುಂಪು ಒಂದು ಸ್ಪರ್ಧೆ ಇಟ್ಕೊಳ್ಳುತ್ತೆ. ಅದೇನಂದ್ರೆ, ಯಾರು ಅತ್ಯುತ್ತಮ ಭಯಾನಕ ಕಥೆ ಬರೀತಾರೆ ಅಂತ ನೋಡೋದು. ಆ ಸ್ಪರ್ಧೆಯಲ್ಲಿ ಮೇರಿ ಶೆಲ್ಲಿ ಅನ್ನೋ ಬರಹಗಾರ್ತಿ ಬರೆದ ಒಂದು ಕಥೆಯೇ ಮುಂದೆ ಜಗತ್ಪ್ರಸಿದ್ಧ ಫ್ರಾಂಕನ್ಸ್ಟೀನ್ ಕಾದಂಬರಿಯಾಗಿ ಹೊರಹೊಮ್ಮಿತು. ಅಂದ್ರೆ ಆ ಜ್ವಾಲಾಮುಖಿಯಿಂದಾದ ಕತ್ತಲಿಯ ವಾತಾವರಣವೇ ಈ ಭಯಾನಕ ಕಥೆಗೆ ಸ್ಫೂರ್ತಿಯಾಗಿತ್ತು. ನೋಡಿದ್ರಲ್ಲ, ಒಂದು ಜ್ವಾಲಾಮುಖಿ ಸ್ಫೋಟದ ನೆರಳು ಎಷ್ಟು ದೂರದವರೆಗೆ, ಎಷ್ಟು ದೀರ್ಘಕಾಲದವರೆಗೆ ಇತಿಹಾಸದ ಮೇಲೆ ಹರಡಿಕೊಂಡಿತ್ತು ಅಂತ. ಈ ಇಡೀ ಘಟನೆಯನ್ನ ಒಂದು ಸರಣಿ ಪರಿಣಾಮ ಅಂತ ನೋಡ್ಬೋದು. ಮೊದಲಿಗೆ ಒಂದು ಜ್ವಾಲಾಮುಖಿ ಸ್ಫೋಟವಾಯಿತು. ಅದು ಇಡೀ ಜಗತ್ತಿನ ಹವಾಮಾನವನ್ನೇ ಬದಲಾಯಿಸಿತು. ಆ ಬದಲಾವಣೆ ಒಂದು ದೊಡ್ಡ ಸಾಮಾಜಿಕ ಬಿಕ್ಕಟ್ಟನ್ನ ಅಂದ್ರೆ ಕ್ಷಾಮ, ವಲಸೆ, ಸಾರಿಗೆ ಸಮಸ್ಯೆಗಳನ್ನ ಸೃಷ್ಟಿಸಿತು. ಮತ್ತು ಕೊನೆಗೆ ಆ ಬಿಕ್ಕಟ್ಟೆ ಮಾನವನ ಹೊಸ ಆವಿಷ್ಕಾರಗಳಿಗೆ ಮತ್ತು ಕಲೆಗೆ ದಾರಿ ಮಾಡಿಕೊಟ್ಟಿತು. ನಮ್ಮ ಜಗತ್ತಿನಲ್ಲಿ ಪ್ರತಿಯೊಂದು ವಿಷಯವೂ ಹೇಗೆ ಒಂದಕ್ಕೊಂದು ಬೆಸೆದುಕೊಂಡಿದೆ ಅನ್ನೋಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ?
ಅಂತಿಮವಾಗಿ ಈ ಘಟನೆ ನಮ್ಗೆ ಕಲಿಸೋ ಪಾಠ ಒಂದೇ. ಪ್ರಕೃತಿಯಲ್ಲಿ ಆಗೋ ಒಂದು ಸಣ್ಣ ಬದಲಾವಣೆ ಕೂಡ ಮಾನವ ಸಮಾಜದ ಮೇಲೆ ಎಷ್ಟೆಲ್ಲ ಅನಿರೀಕ್ಷಿತ ಮತ್ತು ದೂರಗಾಮಿ ಪರಿಣಾಮಗಳನ್ನ ಬೀರಬಲ್ಲದು. ಹವಾಮಾನ, ಆವಿಷ್ಕಾರ, ಸಾಹಿತ್ಯ, ಕೊನೆಗೆ ಮಾನವನ ಉಳಿವು ಎಲ್ಲವೂ ಒಂದಕ್ಕೊಂದು ಬೆಸೆದುಕೊಂಡಿದೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಇವತ್ತು ನಮ್ಮ ಜಗತ್ತಿನಲ್ಲೂ ನಡೀತಾ ಇರೋ ಯಾವುದಾದ್ರೂ ಒಂದು ಘಟನೆ ನಮಗೆ ಗೊತ್ತಿಲ್ಲದ ಹಾಗೆ ಮುಂದಿನ ವರ್ಷಗಳಲ್ಲಿ ನಮ್ಮ ಜಗತ್ತನ್ನೇ ಸಂಪೂರ್ಣವಾಗಿ ಬದಲಾಯಿಸ್ತಿರಬಹುದೇ? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ಕಥೆಯನ್ನ ಮುಗಿಸೋಣ. ಯೋಚನೆ ಮಾಡಿ.